ಈ ದರ್ಪಣನ ಒಡೆದ್ಹಾಕಿ ಮುದ್ದೆ ಮಾಡಿ ಚೂರ್ಣ ಮಾಡಿ ಎಲ್ಲದನ್ನು ತಿಂದಾಕ್ಬಿಡಿ. ಆಗ ಈ ದರ್ಪಣದ ಶಕ್ತಿ ನಿಮ್ಮಲ್ಲಿರುತ್ತೆ ಅಣ್ಣ. ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ನೀರಿನ ತರ ನಿಮ್ಮಲ್ಲಿ ಹರಿಯುತ್ತೆ. ಹೇಗಿದೆ ನನ್ನ ಉಪಾಯ? ಕೇಳಿ ಅಣ್ಣ, ಒಡಿಲ ನಾನಿದ್ದಿಲ್ಲ. ಈ ಮಾಯಾವಿ ದರ್ಪಣನ ಒಡೆಯೋ ಯೋಚನೆನೂ ಮಾಡಬೇಡ. ಏನಾಯ್ತು ಅಣ್ಣ ಅಮರ ಮಹಾನ್? ಯಾಕೆ ದರ್ಪಣ ಒಡೆಯೋದ್ ಬೇಡ ಅಂತಿದ್ದೀರಾ ನೀವು? ನೀನು ಈ ಮಾಯಾವಿ ದರ್ಪಣನ ಒಡೆದು ಹಾಕಿದ್ರೆ ಇದರಲ್ಲಿರೋ ಎಲ್ಲ ಶಕ್ತಿನೂ ನಾಶ ಆಗುತ್ತೆ. ಆಗ ಸಾಮಾನ್ಯಕ್ಕೂ ವಿಶೇಷಕ್ಕೂ ವ್ಯತ್ಯಾಸ ಉಳಿಯೋದಿಲ್ಲ. ನನ್ನಿಂದ ತಪ್ಪಾಯ್ತು ಅಣ್ಣ. ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ. ಅದಕ್ಕೆ ಹೇಳಿದ್ದು ನಿನ್ನ ಬುದ್ಧಿ ಇಲ್ಲಿ ತೋರಿಸೋದು ಬೇಡ. ನಾನು ಮಹಾಸತಿ ಅನಸೂಯ ತ್ರಿಮೂರ್ತಿಗಳನ್ನ ನನ್ನ ಸಂತಾನ ರೂಪದಲ್ಲಿ ಪಡೆಯುವಂತೆ ಪಣ ತೊಡ್ತಾ ಇದ್ದೀನಿ. ಈಗ ಮಹಾಸತಿ ಅನಸೂಯ ಇನ್ನೊಂದು ಪರೀಕ್ಷೆಯನ್ನ ಎದುರಿಸಲೇಬೇಕು. ಈ ಪತ್ರದಲ್ಲಿರೋ ನನ್ನ ಷರತ್ತನ್ನ ಮಹಾದೇವ ಏನಾದ್ರೂ ಒಪ್ಕೊಂಡ್ರೆ ನಾನು ಮತ್ತೆ ಕೈಲಾಸಕ್ಕೆ ಬರ್ತೀನಿ. ನಾವು ಭೋಜನ ಮಾಡಲೇಬೇಕು ಅಂದ್ರೆ ನೀವು ನಮಗೆ ನಿರ್ವಾಣ ಭಿಕ್ಷೆ ಕೊಡಬೇಕು. ಒಂದ್ ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ಅಜನ್ಮ ಅನಶ್ವರ ಅನಾದಿ ಶಿವನ್ನ ಮುಗಿಸೋದು ಇಷ್ಟು ಸುಲಭ ಅಂತ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಇಲ್ಲ ಅಣ್ಣ, ಇಲ್ಲ. ಬಾಲಶಿವನ ಅಂತ್ಯ ಮಾಡೋದು ಇಷ್ಟು ಸುಲಭ ಅಲ್ಲ. ಅದು ಅಷ್ಟು ಕಷ್ಟನೂ ಅಲ್ಲ. ನೋಡ್ಲಿಲ್ವಾ ಮಾಯಾವಿ ದರ್ಪಣ ಏನ್ ಹೇಳ್ತಿದೆ? ಮಾಯಾವಿ ದರ್ಪಣ ಯಾವತ್ತೂ ಸುಳ್ಳು ಹೇಳಲ್ಲ. ಮತ್ತೀಗ ನನ್ನ ದಾಳಿಗೆ ಗುರಿಯಾಗವಳು ಅನಸೂಯ ಮತ್ತು ಸಾಯೋದು ಬಾಲಶಿವ. ಸರಿ, ಹಾಗಾದ್ರೆ ನನ್ನ ಪ್ರೀತಿ ಅಣ್ಣ, ಅನಸೂಯನ ಮುಗ್ಸೋದಕ್ಕೆ ನಾನು ಹೋಗ್ತೀನಿ. ನಿಂತ್ಕೋ. ಈಗೇನಾಯ್ತು ಅಣ್ಣ? ಅನಸೂಯನ ಮುಗ್ಸೋದ್ರಿಂದ ಯಾಕೆ ತಡೆದ್ರಿ? ಯಾಕಂದ್ರೆ ಅವಳನ್ನ ಮುಗಿಸೋದು ಅಷ್ಟು ಸುಲಭ ಅಲ್ಲ. ನೀನ್ ಅಂದ್ಕೊಂಡಷ್ಟಲ್ಲ. ಅವಳು ಸಾಮಾನ್ಯ ಸ್ತ್ರೀ ಅಲ್ಲ. ಅವಳು ತನ್ನ ಶಕ್ತಿಯಿಂದನೇ ತ್ರಿಮೂರ್ತಿಗಳನ್ನ ಮಕ್ಕಳಾಗಿಸಿದಾಳೆ. ಅದು ತ್ರಿಮೂರ್ತಿಗಳನ್ನ. ಆದ್ರಿಂದ ನಾವು ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿ ಇಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಗೆಳತಿ ಗೆಳತಿ, ನೀವಿಲ್ಲಿ ಯಾಕೆ ಬಂದ್ರಿ? ಸ್ನಾನ ಮಾಡೋದಕ್ಕೆ ಬಂದೆ. ಹೌದಾ? ಎಂತ ಸಂಯೋಗ. ನಾನು ಮತ್ತೆ ಮೂರ್ಖಾನು ಸ್ನಾನ ಮಾಡಕ್ ಬಂದ್ವಿ. ಭಸ್ಮದಿಂದ ಸ್ನಾನ ಆಯಿತು. ಈಗ ಸ್ವಚ್ಛ ಆಗೋಕೆ ನೀರಲ್ಲಿ ಸ್ನಾನ ಮಾಡಲೇಬೇಕಲ್ವಾ? ಇಲ್ಲಾಂದ್ರೆ ಅಮ್ಮ ಕೋಪ ಮಾಡ್ಕೋತಾರೆ. ಕಾಪಾಡಿ ಗೆಳೆಯ, ಈ ಮುಸ್ಲಿಯಿಂದ ನನ್ನನ್ನು ಕಾಪಾಡಿ ಗೆಳೆಯ. ಗೆಳೆಯ ಶಿವ, ನೆರೆಮನೆ ಗೆಳತಿ ಕಷ್ಟದಲ್ಲಿದ್ದಾರೆ. ತ್ರಿಶೂಲಕ್ಕೆ ಆಜ್ಞೆ ಕೊಡು.
ಆ ಮೊಸಳೆನ ಸಾಯಿಸಿ ನೆರೆಮನೆ ಗೆಳತಿನ ರಕ್ಷಣೆ ಮಾಡ್ಲಿ. ಬೇಡ ಗೆಳೆಯ, ನೀವು ಈ ಮೊಸಳೆಗೆ ಹಾನಿ ಮಾಡಬಾರ್ದು. ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಗೆಳತಿ. ಆದ್ರೂ ನೀವು ಮೊಸಳೆ ಕೊಲ್ಲೋದು ಬೇಡ ಅಂತ ಅಂತಿದ್ದೀರಲ್ಲ, ಹಾಗೆ ಯಾಕೆ? ಯಾಕಂದ್ರೆ ನನ್ನ ಕಾರಣಕ್ಕೆ ನಿಮಗೆ ಜೀವಹಾನಿ ಪಾಪ ಬರೋದು ನನಗಿಷ್ಟ ಇಲ್ಲ ಗೆಳೆಯ. ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಗೆಳತಿ. ಈ ಅಪಾಯಕ್ಕೆ ಒಂದೇ ಉಪಾಯ ಇರೋದು ಗೆಳೆಯ. ನಾನು ಈ ಮೊಸಳೆಯಿಂದ ನನ್ನ ಅಂತಿಮ ಇಚ್ಛೆ ರೂಪದಲ್ಲಿ ಒಂದು ಭಾಷೆ ಕೇಳ್ತೀನಿ. ಆಗ ಇದನ್ನ ಬಿಡ್ಬೋದು ಅನ್ಸುತ್ತೆ. ನೀವು ಖಂಡಿತ ಭಾಷೆ ಕೇಳಿ ಗೆಳತಿ. ನಾನು ಕೂಡ ಇದನ್ನ ವಿನಂತಿ ಮಾಡ್ತೀನಿ. ಈಗ ನನಗಿರೋದು ಒಂದೇ ಒಂದು ಆಸೆ ಗೆಳೆಯ. ನೀವು ನನ್ನ ಜೊತೆ ಮಹಾಶಿವರಾತ್ರಿಗೆ ಕೈಲಾಸಕ್ಕೆ ಬರಬೇಕು. ನೀವು ಮಾತು ಕೊಟ್ರೆ ಆಗ ಈ ಮೊಸಳೆ ಹತ್ರ ನಾನು ನನ್ನ ಇಚ್ಛೆನ ಹೇಳ್ಕೊಳ್ತೀನಿ ಗೆಳೆಯ. ಗೆಳೆಯ, ಕಾಪಾಡಿ ನನ್ನ ಗೆಳೆಯ. ಮಾತು ಕೊಡಿ ಗೆಳೆಯ, ನೀವು ಮಾತು ಕೊಡ್ಲೇಬೇಕು. ನೀವು ನನ್ನ ಜೊತೆ ಮಹಾಶಿವರಾತ್ರಿ ದಿನ ಕೈಲಾಸಕ್ಕೆ ಬರ್ತೀರಾ ಅಂತ ಮಾತು ಕೊಡ್ಲೇಬೇಕು ಗೆಳೆಯ. ಮಾತು ಕೊಡು ಗೆಳೆಯ. ನೋಡು, ಆ ಮೊಸಳೆ ಅವರನ್ನ ಎಳ್ಕೊಂಡು ಹೋಗ್ತಾ ಇದೆ. ಮಾತು ಕೊಟ್ಬಿಡು ಗೆಳೆಯ. ಮಾತು ಕೊಡಿ ಗೆಳೆಯ, ಮಾತು ಕೊಡಿ. ನೀವು ಮಹಾಶಿವರಾತ್ರಿ ದಿನ ನನ್ನ ಜೊತೆ ಕೈಲಾಸಕ್ಕೆ ಬರ್ತೀರಾ ಅಂತ ಮಾತು ಕೊಡಿ. ಪ್ರಭು, ಮಾತನ್ನ ಕಾಪಾಡಿ ಪ್ರಭು. ಏನ್ ಯೋಚನೆ ಮಾಡ್ತಿದ್ಯಾ ಗೆಳೆಯ? ಮಾತು ಕೊಟ್ಬಿಡು. ಮಾತು ಕೊಡಿ ಗೆಳೆಯ. ನಾನು ನಿಮ್ಗೆ ಮಾತು ಕೊಡ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ ಕೈಲಾಸಕ್ಕೆ ಮಹಾಶಿವರಾತ್ರಿ ದಿನ. ಮಾತೆ, ಪ್ರಭುಗಳು ಬರ್ತಾ ಇದ್ದಾರೆ. ನೀವು ತಯಾರಿದ್ದೀರಾ? ನನ್ನನ್ನು ಕ್ಷಮಿಸಿ ಗೆಳೆಯ. ನಾನು ಈ ನಾಟಕನ ನನ್ನ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ನಾನು ನಿಮ್ಮಿಂದ ಮಾತು ತಗೊಂಡ್ರೆ ಇವರೆಲ್ಲರೂ ಸಂತೋಷ ಪಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ನೋಡಿ, ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡಿ ಗೆಳೆಯ. ಇದು ಸತ್ಯ ಪ್ರಭು. ಪವಿತ್ರ ಪಾವನ ದಿನ ಮಹಾಶಿವರಾತ್ರಿಯ ದಿನದಂದು ಕೈಲಾಸ ನೀವಿಲ್ದೆ ಶೂನ್ಯವಾಗಿರುತ್ತೆ. ನಮ್ಮಿಂದ ಅದನ್ನ ನೋಡೋಕ್ಕಾಗಲ್ಲ ಪ್ರಭು. ಅದಕ್ಕಾಗಿ ನಾವೀ ನಾಟಕ ಆಡಿದ್ವಿ, ನಿಮ್ಮನ್ನ ಕೈಲಾಸ ಕರ್ಸ್ಕೊಳ್ಳೋಕೆ. ನೀವು ಕೈಲಾಸಕ್ಕೆ ಬರ್ತೀರಲ್ವಾ ಪ್ರಭು?
ಪ್ರಭು ಹೇಳಿ, ನೀವು ನಿಮ್ಮ ಮಾತಿನಂತೆ ನಡ್ಕೊಳ್ತೀರಾ ಅಲ್ವಾ? ಹೇಳಿ ಗೆಳೆಯ, ನೀವು ನಿಮ್ಮ ಮಾತು ನಡೆಸ್ಕೊಡ್ತೀರಾ ಅಲ್ವಾ? ಆಗೋದಿಲ್ಲ. ನಮ್ಮಮ್ಮ ನನ್ನ ಗೆಳೆಯ ಶಿವನಿಗೆ ಆ ಅನುಮತಿ ಯಾವತ್ತೂ ಕೊಡೋದಿಲ್ಲ. ಅಲ್ದೆ ಅಮ್ಮನ ಅನುಮತಿ ಇಲ್ದೆ ನಾವಿಬ್ರು ಯಾವ ಕೆಲ್ಸನೂ ಮಾಡೋದಿಲ್ಲ. ನಾನು ಹೇಗಾದ್ರೂ ಮಾಡಿ ಅಮ್ಮನ್ನ ಒಪ್ಪಿಸ್ಲೇಬೇಕು. ಯಾಕಂದ್ರೆ ನಾನು ಮಾತು ಕೊಟ್ಟಾಗಿದೆ. ನನಗೆ ಅಮ್ಮ ಹೇಳಿದ್ದಾರೆ, ನಾವು ಕೊಟ್ಟಿರೋ ಮಾತಿನ ಪಾಲನೆಯನ್ನ ಏನೇ ಆದರೂ ಪಾಲಿಸ್ಬೇಕು ಅಂತ. ನಾನು ಕೈಲಾಸಕ್ಕೆ ಬರ್ತೀನಿ ಗೆಳತಿ, ಮಹಾಶಿವರಾತ್ರಿಯ ದಿನ. ಇದೆಂತ ವಚನ ಕೊಡ್ತಿದ್ದಾನೆ ಬಾಲಶಿವ. ಕೈಲಾಸಕ್ಕೆ ಮಹಾಶಿವನ ಆಗಮನ, ಮಹಾಶಿವರಾತ್ರಿ ಆರಂಭನ ಇಲ್ಲ ನಮ್ಮ ಅಣ್ಣಂಗೆ ಕರಾಳ ರಾತ್ರಿ ಶುರುವಾಗೋ ಸೂಚನೆನಾ? ಒಮ್ಮೆ ಬಾಲಶಿವ ಕೈಲಾಸಕ್ಕೆ ಹೋದ್ರೆ ತನ್ನ ನಿಜವಾದ ಸ್ವರೂಪಕ್ಕೆ ಬಂದ್ಬಿಡ್ತಾನೆ. ಇವನೇನಾದ್ರೂ ನಿಜವಾದ ಸ್ವರೂಪಕ್ಕೆ ಬಂದ್ಬಿಟ್ರೆ ಆಗ ನಮ್ಮ ಅಣ್ಣನ ಅಮರತ್ವಕ್ಕೆ ಅಡ್ಡಿ ಮಾಡ್ತಾನೆ. ಇಲ್ಲ, ನಾನು ಇವನನ್ನ ತಡಿಬೇಕು, ತಡಿಲೇಬೇಕು ಇವನನ್ನ. ಹೇಳಿ ಅಮ್ಮ, ನಿಮ್ಮ ಊಟದ ಸಮಯ ಆಗಿದೆ. ಏನಿದೆ ಭೋಜನಕ್ಕೆ? ನೀವಿಷ್ಟಪಡೋ ಎಲ್ಲಾನೂ ಇದೆ. ಇಂದ್ರನ ತಲೆ ತಂದಿದ್ಯಾ? ಎಲ್ಲಿ ತೋರ್ಸೋ ಅವನ್ ತಲೆನಾ? ಹೋಗು, ಇಂದ್ರನ್ ತಲೆ ಇಲ್ದೇ ಇರೋ ಭೋಜನದ ತಟ್ಟೆನ ನನ್ ಮುಂದೆ ಯಾವತ್ತೂ ಮತ್ತೆ ತರಬೇಡ. ನಿನಗ್ ಗೊತ್ತಿಲ್ವಾ ನನ್ ಪ್ರಮಾಣ? ಯಾವತ್ತು ಇಂದ್ರನ್ ತಲೆ ಇರೋ ಭೋಜನದ ತಟ್ಟೆ ತರ್ತೀಯೋ ಆ ದಿನನೇ ನಾನು ಊಟ ಮಾಡೋದು. ಅಮ್ಮ, ಅದ್ ನನಗೆ ಸಾಧ್ಯ ಆಗಿದ್ರೆ ಆ ಅಹಂಕಾರಿ ಇಂದ್ರನ್ ತಲೆನ ಯಾವತ್ತೋ ನಿಮ್ ಪಾದಕ್ಕೆ ಸಮರ್ಪಣೆ ಮಾಡಿರ್ತಿದ್ದೆ. ಆದ್ರೆ ಅದು ಅಸಾಧ್ಯ. ಯಾಕೆ ಅಸಾಧ್ಯ ತಾರಕ? ಎಲ್ಲ ದೇವಿ ದೇವತೆಗಳು ನಿನ್ ವಶದಲ್ಲಿದ್ದಾರೆ. ಮತ್ಯಾಕ್ ತರೋಕ್ಕಾಗಲ್ಲ ಇಂದ್ರನ್ ತಲೆನ? ಯಾಕಂದ್ರೆ ಅವನು ಅಮರ. ಅವನು ಮತ್ತೆಲ್ಲ ದೇವತೆಗಳು ಅಮೃತಪಾನ ಮಾಡಿದ್ದಾರೆ. ಅವರು ಸಾಯೋದಿಲ್ಲ, ನಾವು ಅವ್ರನ್ನ ಸಾಯಿಸೋಕ್ಕೂ ಆಗೋದಿಲ್ಲ. ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಮ್ಮ, ನೀವು ಹಠ ಬಿಟ್ಬಿಡಿ ಮತ್ತು ಊಟ ಮಾಡಿ. ಊಟ ಮಾಡಿ ಅಮ್ಮ, ಊಟ ಮಾಡಿ. ನನ್ನ ಅಣ್ಣನ ಆಸೆನ ಪೂರ್ಣ ಮಾಡಿ. ಇಲ್ದಿದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಏನ್ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಿದ್ದೀನಿ. ನಿಮ್ ಅಂತ್ಯದ ಸಮಯ ಬಂದಿದೆ. ಸಾಕು, ಇನ್ನೊಂದು ಮಾತಾಡಬೇಡ. ನಿನ್ನ ಮಾತಿನ ಮೇಲೆ ಹಿಡ್ತಾ ಇರಲಿ.
ತಾರಕಾಸುರನ ಸಾಯಿಸೋರು ಇದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾನು ಅಮರ. ಮರ್ತ್ ಬಿಡಿ ನಿಮ್ಮ ಅಮರತ್ವದ ಕನಸನ್ನ, ಯಾಕಂದ್ರೆ ಮುಂದೆ ನಿಮ್ಗೆ ಅಪಾಯ ಖಂಡಿತ ಕಾದಿದೆ. ಯಾರು ಅಂತ ದುಸ್ಸಾಹಸಿ? ಈ ತ್ರಿಲೋಕ ವಿಜಯಿ ತಾರಕಾಸುರನಿಗೆ ಅಪಾಯ ಮಾಡುವಂತವನು. ಬಾಲಶಿವ ತರ್ತಾನೆ, ಶಿವ ಆಗ್ತಿದ್ದಾನೆ ಅವನು ಮಹಾಶಿವರಾತ್ರಿಗೆ ಕೈಲಾಸಕ್ಕೆ ಹೋಗ್ತಿದ್ದಾನೆ. ಅದರಿಂದ ಏನಾಗುತ್ತೆ? ಆಗೋದು ದೊಡ್ಡ ಅನರ್ಥ. ಅದೇ ಅವನು ಕೈಲಾಸಕ್ಕೆ ಹೋಗ್ತಿರೋದ್ರ ಅರ್ಥ. ಅಜಾಮುಖಿ, ನಿಲ್ಸು ನಿನ್ನ ಪ್ರಲಾಪನ. ನಾನೀಗ ಪ್ರಲಾಪ ಮಾಡ್ತಿರೋದು ಯಾಕಂದ್ರೆ ಭವಿಷ್ಯದಲ್ಲಿ ನೀವು ವಿಲಾಪ ಮಾಡೋ ಹಾಗಾಗ್ಬಾರ್ದು ಅಂತ. ಅಲ್ಲಿ ಬಾಲಶಿವ ಕೈಲಾಸಕ್ಕೆ ಹೋಗ್ತಾನೆ, ಮತ್ತೆ ಇಲ್ಲಿ ನಿಮ್ ವಿನಾಶ ಶುರುವಾಗುತ್ತೆ. ಹೋಗೋದಿಲ್ಲ ಬಾಲಶಿವ ಕೈಲಾಸಕ್ಕೆ. ಯಾವುದೇ ಪರಿಸ್ಥಿತಿಲೂ ಅವನು ಕೈಲಾಸಕ್ಕೆ ಹೋಗಕ್ ನಾನು ಬಿಡೋದಿಲ್ಲ. ತೋತಾಸುರ ನನಗೆ ಆ ಅನುಸೂಯ ಮತ್ತೆ ಬಾಲಶಿವನ ಪ್ರತಿ ನಡೆನೂ ಹೇಳ್ತಾನೆ, ಮತ್ತೆ ನಾನು ಅವನಿಗೆ ಚಕ್ರವ್ಯೂಹದ ರಚನೆ ಮಾಡ್ತೀನಿ. ತೋತಾಸುರ, ತೋತಾಸುರ, ಹೋಗು. ಅನುಸೂಯ ಮತ್ತೆ ಬಾಲಶಿವನ ಮೇಲೆ ಕಣ್ಣಿಡು. ಅವನ ಪ್ರತಿ ಹೆಜ್ಜೆ ಬಗ್ಗೆ ನನಗೆ ಸೂಚನೆ ಕೊಡು. ಸರಿಯಾದ ಸಮಯ ಬರ್ತಿದ್ದ ಹಾಗೆ ಅವರನ್ನ ನಾನು ನನ್ನ ಮುಷ್ಟಿಲಿ ಹಿಡಿದಿಡ್ತೀನಿ. ನಿಮ್ಮ ಆಜ್ಞೆ ಅಸುರ ರಾಜ. ಅಜಾಮುಖಿ, ಬಾಲಶಿವನ ಅತಿ ದೊಡ್ಡ ಶಕ್ತಿ, ಅವನ ಅತಿ ದೊಡ್ಡ ದುರ್ಬಲತೆ ಎರಡಕ್ಕೂ ಕೊಂಡಿ ಅವನ ತಾಯಿ ಅನ್ಸೂಯಾನೆ. ನಾನು ನನ್ನ ಕುತಂತ್ರದ ಜಾಲದಲ್ಲಿ ಬೀಳಿಸಿ ಆ ಕೊಂಡಿನ ಕಳಚ್ತೀನಿ. ಆ ಬಾಲಶಿವನ್ನ ನಾನು ಶಕ್ತಿಹೀನನಾಗಿ ಮಾಡಿಬಿಡ್ತೀನಿ. ಗೆಳೆಯ, ಇಲ್ಲಂತೂ ಯಾರೂ ಇಲ್ಲ. ಗೋಶಾಲೆ ಅಂತೂ ಖಾಲಿ ಆಗಿದೆ. ನಾವು ತಪ್ಪಾದ ಜಾಗಕ್ಕೆ ಬಂದಿದೀವಿ ಅನ್ಸುತ್ತೆ. ಇಲ್ಲ ಮೂರ್ಖ, ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾರನ್ನಾದ್ರೂ ಕೇಳಬೇಕು. ಇಲ್ಲಿ ಕೇಳಿ. ಹಾ, ಹೇಳಿ. ನೀವೆಲ್ಲರೂ ಇದೇ ಊರಿನವರಲ್ವಾ? ಹೌದು, ಹೇಳಿ. ನಾವಿಲ್ಲಿಗೆ ಗೋಪಾಲನೆ ಮಹಿಳೆ ಹತ್ರ ಗೋಪಾಲನೆ ಶಿಕ್ಷಣ ಪಡೆಯೋಕ್ ಬಂದಿದ್ದೀವಿ. ಆದ್ರೆ ಇಲ್ಲಿ ಯಾರೂ ಇಲ್ವಲ್ಲ. ನಿಮ್ಗೇನಾದ್ರೂ ಗೊತ್ತಾ ಅವ್ರು ಎಲ್ಲಿದ್ದಾರೆ ಅಂತ? ಅವ್ರೆಲ್ಲಿಂದ ಹೋಗಿದ್ದಾರೆ, ಎಲ್ಲಿ ಹೋದ್ರು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಏನೋ ಹೇಳ್ದೆ ಹೋಗಿದ್ದಾರೆ. ಆಶ್ಚರ್ಯ. ಯಾವಾಗ ಹೋದ್ರು? ಎಷ್ಟು ದಿನ ಆಗಿದೆ? ಸ್ವಲ್ಪ ದಿನದ ಮುಂಚೆನೆ. ನಿಮ್ಮ ಅತ್ಯಮೂಲ್ಯ ಸಮಯ ಮತ್ತೆ ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಈಗೇನ್ ಮಾಡೋದು ಗೆಳೆಯ? ನಾವು ಹೋಗಿ ಅಮ್ಮನಿಗೆ ವಿಷಯನ ಹೇಳ್ಬೇಕು ಮೂರ್ಖ. ಹಾ, ನಡಿ ಗೆಳೆಯ. ನಡಿ ಮೂರ್ಖ. ಹರ 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 ಮಹಾದೇವ, ಹರ 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 ಮಹಾದೇವ, ಹರ ಹರ ಮಹಾದೇವ. ಮೂರ್ಖ,
ಗುರುಗಳು ಬರ್ತಾ ಇದ್ದಾರೆ. ನಾವು ಗುರುಗಳಿಗೆ ಗೌರವ ಕೊಟ್ಟು ದಾರಿ ಬಿಟ್ಟು ನಿಲ್ಬೇಕಾಗತ್ತೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಗುರುದೇವ. ಹೇ ಮಹಾದೇವ, ನೀವೇ ನನಗೆ ಗುರು. ಗುರುವಾಗಿ ನೀವೇ ನನಗೆ ನಮಸ್ಕಾರ ಮಾಡೋದಾ?